ಶುಭೋದಯಗಳು. ನನ್ನ ಹೆಸರು ವಿಜಯ್ ಸಾಯಿಯನ್. ನಾನು 7ನೇ ತರಗತಿ CBSE ವಿಭಾಗದಲ್ಲಿ ಓದುತ್ತಿದ್ದೇನೆ. ನಿನ್ನೆ ತಾನೇ ನಾವು ಏಲಕ್ಕಿ ನಗರದ ಆಯೋಗದ ಬಗ್ಗೆ ತಿಳಿದುಕೊಂಡಿದ್ದೆವು. ಇಂದು ನಾವು ರೇಷ್ಮೆ ನಾಡು ರಾಮನಗರದ ಬಗ್ಗೆ ತಿಳಿದುಕೊಳ್ಳೋಣ. ಕರುನಾಡಿನ 28ನೇ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂದ ರಾಮನಗರ ಪ್ರಾಕೃತಿಕ, ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕವಾಗಿ ಶ್ರೀಮಂತ ಪರಂಪರೆಯ ಜಿಲ್ಲೆಯಾಗಿದೆ. 4ನೇ ಶತಮಾನದಲ್ಲಿ ಕಳುವ ವಂಶಸ್ಥ ರಾಜರು ರಾಮನಗರ ಭಾಗದಲ್ಲಿ ಆಳ್ವಿಕೆ ನಡೆಸಿದರು. ಚನ್ನಪಟ್ಟಣ ಬಳಿಯ ಮಾಚೂರ ಅವರ ರಾಜಧಾನಿಯಾಗಿತ್ತು. ರಾಷ್ಟ್ರಕೂಟರು, ಹೊಯ್ಸಳರು, ಚೋಳರು, ಕೆಂಪೇಗೌಡ ವಂಶಸ್ಥರು, ಟಿಪ್ಪು ಸುಲ್ತಾನ್, ಮೈಸೂರು ಅರಸರು ಹಾಗೂ ಬ್ರಿಟಿಷ್ ಆಡಳಿತಕ್ಕೆ ಈ ಭಾಗ ಒಳಪಟ್ಟಿತ್ತು. ಟಿಪ್ಪು ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಈ ಪಟ್ಟಣವನ್ನು ಸಂಸದಾಬಾದ್ ಎಂದು ಕರೆಯಲಾಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ ಜಾರಿ ಕ್ಲೋಸ್ ನಂತರ ಇದನ್ನು ಕ್ಲೋಸ್ಗೇಟ್ ಎಂದು ಕರೆಯಲಾಯಿತು. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀ ಕೆಂಗಲ್ ಹನುಮಂತಯ್ಯರವರು ಇದನ್ನು ರಾಮನಗರ ಎಂದು ಮರುನಾಮಕರಣ ಮಾಡಿದರು. ರಾಮನಗರ ಜಿಲ್ಲೆಯನ್ನು ಇಂದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ 23 ಆಗಸ್ಟ್ 2007ರಂದು ರಾಮನಗರ, ಚನ್ನಪಟ್ಟಣ, ಕನಕಪುರ ಮತ್ತು ಮಾಗಡಿ ತಾಲೂಕುಗಳನ್ನು ಒಳಗೊಂಡಿದೆ. ರಾಮನಗರವು ಭಾರತದ ಕರ್ನಾಟಕ ರಾಜ್ಯದ ಒಂದು ಪಟ್ಟಣ ಮತ್ತು ನಗರ ಪುರಸಭೆಯಾಗಿದೆ. ಇದು ರಾಮನಗರ ಜಿಲ್ಲೆಯ ಪ್ರಧಾನ ಕಚೇರಿಯೂ ಆಗಿದೆ. ಶ್ರೀ ಕೆಂಪೇಗೌಡ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಆರ್ಕಿಟೆಕ್ಟ್ ಬಿಲ್ಡಿಂಗ್ ಮತ್ತು ಮಾರ್ಗದಲ್ಲಿ ರಾಮನಗರ ರೇಷ್ಮೆ ಕೃಷಿಗೆ ಹೆಸರುವಾಸಿಯಾಗಿದೆ. ಅದರಿಂದ ಸಿಲ್ಕ್ ಟೌನ್ ಮತ್ತು ಸಿಲ್ಕ್ ಸಿಟಿ ಎಂದು ಅಡ್ಡ ಹೆಸರು ಹೊಂದಿದೆ. ಈ ಪ್ರದೇಶದಲ್ಲಿ ಉತ್ಪತ್ತಿಯಾಗುವ ರೇಷ್ಮೆ ಪ್ರಸಿದ್ಧ ಮೈಸೂರು ಸಿಲ್ಕ್ಗೆ ಇನ್ಪುಟ್ ಅನ್ನು ರೂಪಿಸುತ್ತದೆ. ರಾಮನಗರ ಏಷ್ಯಾದಲ್ಲೇ ರೇಷ್ಮೆ ಗೂಡುಗಳಿಗೆ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ. ಪಟ್ಟಣಕ್ಕೆ ದಿನಕ್ಕೊಂದು 50 ಟನ್ ಕೊಕ್ಕೂನ್ ಬರುತ್ತದೆ. ರಾಮನಗರವು ವಿಸ್ತಾರವಾದ ಗ್ರಾನೈಟ್ ಸೈಟ್ಗಳನ್ನು ಹೊಂದಿದೆ. ಕ್ಲೋಸ್ಗೇಟ್ ಗ್ರಾನೈಟ್ಗಳು ಈ ಪ್ರದೇಶದಲ್ಲಿ ಪ್ರಮುಖ ಭೌಗೋಳಿಕ ಲಕ್ಷಣವಾಗಿದೆ. ರಾಮನಗರ ಜಿಲ್ಲೆಯ ಬಿಡದಿ ಕೈಗಾರಿಕಾ ಪ್ರದೇಶ ಟೊಯಾಟೊ ಮತ್ತು ಕೋಕೋ-ಕೋಲಾದ ಉತ್ಪಾದನೆ ಘಟಕಗಳನ್ನು ಹೊಂದಿದೆ. ಪ್ರಸಿದ್ಧ ಹಿಂದಿ ಚಲನಚಿತ್ರ ಶೋಲೆ ಅನ್ನು ಈ ಬೆಟ್ಟಗಳ ಸುತ್ತಲೂ ಚಿತ್ರೀಕರಿಸಲಾಗಿದೆ ಮತ್ತು ಶೋಲೆ ಬೆಟ್ಟಗಳನ್ನು ಹೆಸರಿದೆ. ಆದಿ ಶ್ರೀ ಬಾಲ ಗಂಗಾಧರನಾಥ ಸ್ವಾಮೀಜಿಗಳು ಹಾಗೂ ಶ್ರೀ ಸಿದ್ಧಗಂಗೆ ಶ್ರೀ ಶಿವಕುಮಾರನಾಥ ಸ್ವಾಮಿಗಳಂತಹ ಪುಣ್ಯ ಪುರುಷರ ಜನ್ಮಭೂಮಿಯಾಗಿದೆ. ಈ ಜಿಲ್ಲೆಯ ರಾಜಕಾರಣಿ ಪ್ರತಿನಿಧಿಗಳ ಮಂತ್ರಿ ಪದವಿ ದೊರೆತಿದೆ. ಅವುಗಳಲ್ಲಿ ಕೆಂಗಲ್ ಹನುಮಂತಯ್ಯ, ರಾಮಕೃಷ್ಣ ಹೆಗಡೆ, HD ದೇವೇಗೌಡ, HD ಕುಮಾರಸ್ವಾಮಿ 2 ಬಾರಿ ಗಳಿಸಿದೆ. ರಾಮನಗರದ ಪ್ರಸಿದ್ಧ ಪ್ರವಾಸಿ ಸ್ಥಳಗಳೆಂದರೆ ರಾಮದೇವರ ಬೆಟ್ಟ, ರೇವಣಸಿದ್ದೇಶ್ವರ ಬೆಟ್ಟ, ಕೆಂಗಲ್ ಹನುಮಂತಯ್ಯ ಸ್ವಾಮಿ, ಶ್ರೀ ಬ್ರಾಹ್ಮಣ ತೀರ್ಥ ಬೃಂದಾವನ, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ, ಚಿಂಚು ಜಲಪಾತ, ಕನಕಪುರ ಮುಂತಾದವು. ರಾಮನಗರ ಜಿಲ್ಲೆ ಸಾಂಪ್ರದಾಯಿಕ ಆಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಏಷ್ಯಾದಲ್ಲೇ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ. ರಾಮನಗರ ಏಷ್ಯಾದಲ್ಲೇ ರೇಷ್ಮೆ ಗೂಡುಗಳಿಗೆ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ. ಇಷ್ಟು ರಾಮನಗರದ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.